ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರದೀಪ್, ಅದನ್ನೇ ಹೇಳ್ತಾ ಇದ್ವಿ, ಇಂಥ ದೊಡ್ಡ ಉದ್ಯಮಿ ಇಷ್ಟು ದೊಡ್ಡ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ಬಳಸಿದ್ದಾರೆ ಅಂತ ಹೇಳಿದ್ರೆ ಒಂದು IT ದಾಳಿ ಅವ್ರಿಗೆ ದೊಡ್ಡ ವಿಚಾರ ಆಗುತ್ತಾ ಅಥವಾ ಅದಕ್ಕೂ ಮೀರಿದಂತ ಕಾರಣಗಳಿದೆಯಾ? ಸದ್ಯ ಅವರ ಕಚೇರಿ ಮುಂಭಾಗ ಇದ್ದೀರಾ ಅನ್ಕೊಳ್ತೀನಿ ನಾನು. ಏನ್ ಕಾಣಿಸ್ತಾ ಇದೆ, ಏನ್ ಗೊತ್ತಾಗ್ತಾ ಇದೆ ಪ್ರದೀಪ್? ಚೈತ್ರ, ಒಂದು ಗಂಟೆ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂಥದ್ದು. ಹೊಸೂರು ರಸ್ತೆಯಲ್ಲಿರುವಂತಹ ಅಂದರೆ ಲ್ಯಾಂಕ್ವಾಡ್ ರಸ್ತೆಯ ಸಮೀಪದಲ್ಲೇ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಆಫೀಸ್ ಇದೆ. ಆ ಆಫೀಸ್ ಮುಂದೆ ನಾನು ನಿಂತಿದ್ದೀನಿ. ಆಫೀಸನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೇ ನೋಡಿ ಕಾನ್ಫಿಡೆಂಟ್ ಗ್ರೂಪ್ನ ಒಂದು ಕಚೇರಿ. ಈ ಕಚೇರಿಯಲ್ಲಿ ಬೆಳಿಗ್ಗೆ IT ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ವೇಳೆಯೇ CJ ರಾಯ್ ಅವರು ಪಿಸ್ತೂಲ್ನಿಂದ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅವರು ಮೃತಪಟ್ಟಿದ್ದು, ಅವರ ಮೃತದೇಹವನ್ನು ಸಹ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯಕ್ಕೆ IT ಅಧಿಕಾರಿಗಳು ಕೂಡ ಆಫೀಸಲ್ಲೇ ಇದ್ದಾರೆ. ಈ ದೃಶ್ಯದಲ್ಲಿ ಗಮನಿಸಬಹುದು, ಅಶೋಕ್ನಗರ ಪೊಲೀಸರು ಸಹ ಈ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಐಟಿ ಅಧಿಕಾರಿಗಳು ಬಂದಿದ್ದಂತಹ ಕಾರು ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಮುಂದೆ ನಿಂತಿರುವಂಥದ್ದು. ಒಂದು ಕಾರು ಆ ಕಡೆ ಇದ್ದರೆ ಮತ್ತೊಂದು ಕಾರು ಕೂಡ ನಾನು ತೋರಿಸೋಕೆ ಪ್ರಯತ್ನ ಮಾಡ್ತೀನಿ. ರೈಟ್ ಸೈಡಲ್ಲಿ ಒಂದು ಕಾರ್ ಇದೆ. ಯೆಲ್ಲೋ ಬೋರ್ಡ್ ಕಾರಲ್ಲಿ IT ಅಧಿಕಾರಿಗಳು ಬಂದು ಬೆಳಿಗ್ಗೆಯಿಂದನೂ ಸಹ ದಾಳಿಯನ್ನು ನಡೆಸ್ತಾ ಇದ್ರು. ಈ ದಾಳಿ ವೇಳೆಯೇ ಅವರು ಈ ರೀತಿಯಾಗಿ ಸೂಸೈಡನ್ನು ಮಾಡ್ಕೊಂಡಿರೋದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ದೇಶದ ಅತಿ ದೊಡ್ಡ ಒಂದು ಕಂಪನಿ ಆಗಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾರೆ, ಸಾಕಷ್ಟು ಪ್ರಮಾಣದಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ಆದರೆ IT ಅಧಿಕಾರಿಗಳು ಪದೇ ಪದೇ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ದಾಳಿಯನ್ನು ಮಾಡಿದ್ರು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ IT ಅಧಿಕಾರಿಗಳ ದಾಳಿಯಿಂದನೇ ಬೇಸತ್ತು ಈ ರೀತಿಯಾಗಿ CJ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಸ್ಥಳಕ್ಕೆ ಅಶೋಕ್ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಕೇಂದ್ರ ವಿಭಾಗದ DCP ಅಕ್ಷಯ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು, ಅವರು ಸಹ ಈಗಷ್ಟೇ ಒಳಗಡೆ ಹೋಗಿದ್ದಾರೆ. ಇನ್ನು ಯಾವ ಫ್ಲೋರ್ನಲ್ಲಿ ಇವರು ಈ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಮತ್ತು ಘಟನೆ ಸ್ಥಳದಲ್ಲಿ, ಘಟನಾ ಒಂದು ಜಾಗದಲ್ಲಿ ಮತ್ತು ಘಟನೆ ನಡೆದಂತಹ ವೇಳೆ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ IT ಅಧಿಕಾರಿಗಳು ಕೂಡ ಒಳಗಡೆನೇ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಈಗ ಆಲ್ರೆಡಿ ಮೃತದೇಹ ಅಂದರೆ CJ ರಾಯ್ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿದ್ದು, ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಚೈತ್ರ, ರೈಟ್ ಪ್ರದೀಪ್, ಅಲ್ಲಿಯ ದೃಶ್ಯಗಳು ನಾವು ಗಮನಿಸ್ತಾ ಇದ್ವಿ. ಪೊಲೀಸ್ ಅಧಿಕಾರಿಗಳು ಅಷ್ಟೇ ಕಾಣಿಸ್ತಾ ಇದ್ದಾರೆ ನಮಗೆ, ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಅನ್ಸುತ್ತೆ. ಅವ್ರ ಆಪ್ತರು ಅಥವಾ ಕಚೇರಿಯ ಸಿಬ್ಬಂದಿ ಯಾರಾದರೂ ಇದ್ದಾರಾ? ಏನ್ ನಡೀತಾ ಇದೆ ಕಚೇರಿಯ ಸುತ್ತಮುತ್ತ? ಚೈತ್ರ, ಬೆಳಗ್ಗೆ 8 ಗಂಟೆಗೆ ಸುಮಾರಿಗೆ IT ಅಧಿಕಾರಿಗಳು ಸುಮಾರು 2 ಕಾರಲ್ಲಿ ಬಂದು ಒಂದು 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಈ ವೇಳೆ CJ ರಾಯ್ ಅವರು ಕಚೇರಿಗೆ ಬಂದಾಗ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸಿದಂತೆ ಈ ಒಂದು ಏನು ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಇದೆ, ಈ ಒಂದು ಕನ್ಸಲ್ಟ್ ಆಫೀಸ್ ಆಫ್ ದಿ ಸ್ಲೋವಾಕ್ ರಿಪಬ್ಲಿಕ್ ಇನ್ ಬ್ಯಾಂಗ್ಳೂರ್ ಅಂತ ಇದೊಂದು ಮೈನ್ ಬ್ರಾಂಚ್ ಅಂತಲೇ ಹೇಳ್ಬೋದು. ಈ ಒಂದು ಬ್ರಾಂಚ್ ಒಳಗಡೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾರು ಕೂಡ ಒಳಗಡೆ ಹೋಗಬಾರ್ದು, ಯಾಕಂತ ಹೇಳಿದ್ರೆ ಒಂದು ಕ್ರೈಮ್ ಸೀನ್ ಆಗಿರೋ ಜಾಗ. ಹೀಗಾಗಿ ಆಲ್ರೆಡಿ ಇಲ್ಲಿ ಕ್ರೈಮ್ ಒಂದು ಬ್ಯಾರಿಕೇಡ್ ರೀತಿಯಂತ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ನಡೆಸ್ತಾ ಇದೆ. ಜೊತೆಗೆ ಅಶೋಕ್ನಗರ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಸಹ ಸ್ಥಳಕ್ಕೆ ದೌಡಾಯಿಸಿದ್ದು, ಖುದ್ದು DCP ಅಕ್ಷಯ್ ಮಚ್ಚಿದರ ಕಡೆ ಈಗಷ್ಟೇ ಒಳಗಡೆ ಹೋಗಿದ್ದಾರೆ. ಒಳಗಡೆ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನೋದನ್ನ ಸಹ ಅವರು ಪರಿಶೀಲನೆಯನ್ನು ನಡೆಸ್ತಾರೆ. ಸದ್ಯಕ್ಕೆ ಆಸ್ಪತ್ರೆಯ ಬಳಿ ಸಹ ಕೆಲವೊಂದು ಪೊಲೀಸರನ್ನ ಅಲ್ಲೂ ಕೂಡ ನಿಯೋಜಿಸಿದ್ದು, ಮತ್ತೆ IT ಅಧಿಕಾರಿಗಳನ್ನು ಸಹ ಪೊಲೀಸರಿಗೆ ವಿಚಾರಣೆಯನ್ನ ಒಳಗಡೆ ಪ್ರಾಥಮಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಆತ್ಮಹತ್ಯೆ ಮೇಲ್ನೋಟಕ್ಕೆ IT ಅಧಿಕಾರಿಗಳ ದಾಳಿಯಿಂದನೇ ಆಗಿರೋದು ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಇದನ್ನ ಬಿಟ್ಟು ಬೇರೆ ಏನಾದರೂ ಕಾರಣ ಇದ್ವಾ, ಬೇರೆ ಏನಾದರೂ ಒತ್ತಡ ಇದ್ವಾ, ಅಥವಾ ಈ ಒಂದು ಕಚೇರಿಯ ಒಳಗಡೆ ಬೆಳಿಗ್ಗೆ IT ಅಧಿಕಾರಿಗಳು ದಾಳಿ ಮಾಡಿದ ನಂತರ ಆಗಿದ್ದೇನೋ, CJ ರಾಯ್ ಅವರು ಆಫೀಸಿಗೆ ಬಂದ ಮೇಲೆ IT ಅಧಿಕಾರಿಗಳ ಮಧ್ಯೆ ಏನಾದರೂ ಜಗಳ ಆಯ್ತಾ, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳಿದೆ. ಜೊತೆಗೆ ಅವರು ಪಿಸ್ತೂಲನ್ನು ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಯಾವುದು ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಚೈತ್ರ, ಎಸ್, ದೊಡ್ಡ ದೊಡ್ಡ ಡಿಸ್ಕಷನ್ ಆಗ್ತಾ ಇರೋದು, ಡೌಟ್ಸ್ಗಳು ಹುಟ್ಟುಕೊಳ್ತಾ ಇರೋದು, ಅವ್ರು ಇದ್ದಂಥ ರೀತಿಗೆ ಐಷಾರಾಮಿ ಜೀವನ ಇತ್ತು, ಎಲ್ಲವೂ ಇದ್ದಂಥ ವ್ಯಕ್ತಿ. ಹೇಳಿದಾಗೆ ಫಾರಿನ್ ಟ್ರಿಪ್ಗಳನ್ನು ರೆಗ್ಯುಲರ್ ಆಗಿ ನಾವು ಇನ್ನೊಂದು ಊರಿಗೆ ಹೋದ ರೀತಿಯಾಗಿ ಅವರು ಫಾರಿನ್ ಟ್ರಿಪ್ಗಳಿಗೆ ಹೋಗ್ತಾ ಇದ್ದವರು. ಸೊ ಅಷ್ಟೊಂದು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದವರು. ಈ IT ದಾಳಿ ಒಂದು ವಿಚಾರ ಆಗಿರುತ್ತಾ ಅನ್ನುವಂಥದ್ದು ಪ್ರಶ್ನೆ ಪ್ರದೀಪ್. ಖಂಡಿತವಾಗ್ಲೂ ಇರುತ್ತೆ ಚೈತ್ರ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತಹ ಒಬ್ಬ ಬಿಸ್ನೆಸ್ ಮನ್ಗೆ IT ಅಧಿಕಾರಿಗಳ ದಾಳಿ ಆಗ್ಬೋದು ಅಥವಾ ಬೇರೆ ಈ ರೀತಿಯಾದಂತಹ ಅಧಿಕಾರಿಗಳ ದಾಳಿ ಆಗಿರ್ಬೋದು ಸಾಮಾನ್ಯವಾದಂತಹ ವಿಷಯನೇ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಅವರಿಗೆ ಪ್ರತಿ ವರ್ಷ ಕೂಡ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಸ್ಯಾಲರಿ ರೂಪದಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಾ ಇರ್ತಾರೆ. ಜೊತೆಗೆ ಇವರು ಕೂಡ ಒಂದು ರೀತಿ ಐಷಾರಾಮಿ ಬದುಕನ್ನು ನಡೆಸಿದವ್ರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋಗಳಿಗೂ ಸಹ ಇವರೇ ಸಹ ಒಂದು ಸ್ಪಾನ್ಸರ್ಶಿಪ್ ಆಗಿ ಕೆಲಸವನ್ನು ಕೂಡ, ಅಂದ್ರೆ ಅವಾರ್ಡನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಸಿನಿಮಾ ಜಗತ್ತಿನಲ್ಲೂ ಸಹ ಸಾಕಷ್ಟು ನಂಟಿತ್ತು, ರಿಯಾಲಿಟಿ ಜಗತ್ತಲ್ಲೂ ಸಾಕಷ್ಟು ನಂಟಿತ್ತು. ಒಟ್ಟಾರೆ ಒಂದು ರೀತಿ ಐಷಾರಾಮಿಯಾಗಿ ಬದುಕಿದ್ರು. ಕಾನ್ಫಿಡೆಂಟ್ ಗ್ರೂಪ್ ಅಂದ್ರೆ ಒಂದು ದೊಡ್ಡ ಮಟ್ಟದ ಹೆಸರೇ ಇತ್ತು ದೇಶದಲ್ಲಿ. ಬೆಂಗಳೂರು ಸಹ ಅನೇಕ ಕಚೇರಿಗಳಿದ್ವು. ಆದರೆ IT ಅಧಿಕಾರಿಗಳು ಈ ಹಿಂದೆನೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ರು. ಆ ಟೈಮಲ್ಲೂ ಸಹ ಇವರು ಅವರಿಗೆ ಬೇಕಾದಂತಹ ಎಲ್ಲ ಮಾಹಿತಿ, ಎಲ್ಲ ದಾಖಲೆಗಳನ್ನು ಸಹ ನೀಡಿದ್ರು. ಆದರೂ ಕೂಡ ಇವತ್ತು ಕೂಡ ಯಾವುದೋ ಒಂದು ತೆರಿಗೆ ವಂಚನೆ ಮಾಡುವಂತಹ ಆರೋಪ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಬೇಕಾದ್ರೆ CJ ರಾಯ್ ಅವರು ಬಂದಿದ್ದಾರೆ. ಈ ವೇಳೆ
ಆಫೀಸ್ ಒಳಗಡೆ ಏನು ನಡೆದಿದೆಯೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಯಾಕೆ ಈ ರೀತಿಯಾಗಿ ಸಿ.ಜೆ. ಅವರು ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ದೊಡ್ಡ ಒಂದು ಸಂಶಯವಾಗಿದೆ. ಸದ್ಯಕ್ಕೆ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ IT ಅಧಿಕಾರಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈಗ ಈ ಕೇಸ್ ಕೂಡ ಇನ್ನೂ ದಾಖಲಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಇನ್ನೂ ಏನು ಪರಿಶೀಲನೆ ಮಾಡಬೇಕು, ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಏನು ಕಲೆಕ್ಟ್ ಮಾಡಬೇಕು, ಹೇಳಿಕೆಗಳನ್ನು ಏನು ದಾಖಲೆ ಮಾಡಬೇಕು, ಎಲ್ಲವೂ ಕೂಡ ಅಶೋಕ್ ನಗರ ಪೊಲೀಸರು ಮತ್ತು ಖುದ್ದು DCP ಆಗಿರುವಂತಹ ಅಕ್ಷಯ್ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿದ್ದಂತಹ ಸಿಬ್ಬಂದಿಗಳನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಬ್ಬ ದೈತ್ಯ ಕಂಪನಿ ಅಂದ್ರೆ ದೈತ್ಯವಂತಹ ಒಂದು ಕಂಪನಿಯ ಚೇರ್ಮನ್ ಆಗಿದ್ದವರು ಈ ರೀತಿಯಾಗಿ IT ದಾಳಿಗೆ ಎದುರಿ ಸೂಸೈಡ್ ಮಾಡ್ಕೊಂಡ್ರ ಅನ್ನೋದು ನಂಬಲು ಕಷ್ಟವಾದರೂ ಸಹ ಸದ್ಯಕ್ಕೆ ಮೇಲ್ನೋಟಕ್ಕೆ ಇವತ್ತು IT ಅಧಿಕಾರಿಗಳು ದಾಳಿ ಮಾಡಿದ ನಂತರವೇ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಈಗ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದನ್ನ ಬಿಟ್ಟು ಬೇರೆ ಏನಾದರೂ ಕಾರಣಗಳಿತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಅಷ್ಟೇ ವಿಷಯ ಹೊರಬರಬೇಕಾಗಿದೆ. ಚೈತ್ರ. ಓಕೆ ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ. ಈ ಸಿ.ಜೆ. ರಾಯ್ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳು ಅಥವಾ ಅವರು ಈ ಹಿಂದೆ ಮಾಡಿದಂಥ ಕೆಲವೊಂದು ವಿಡಿಯೋಗಳನ್ನೆಲ್ಲ ಗಮನಿಸಿದ್ರೆ ನಾವು ಈ ಫಿನಾನ್ಷಿಯಲ್ ಅಡ್ವೈಸ್ ಅನ್ನು ಕೂಡ ಕೊಡ್ತಾ ಇದ್ರು. ಎಲ್ಲಿ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೊಸಬರು ಉದ್ಯಮಕ್ಕೆ ಬರೋರು ಯಾವ ಇರಬೇಕು, ಅಥವಾ ಮಧ್ಯಮ ವರ್ಗದ ಜೀವನವನ್ನ ನಡೆಸ್ತಾ ಇರೋ ಜನರು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಉತ್ತಮ, ಈ ರೀತಿಯಾದಂಥ ಫಿನಾನ್ಷಿಯಲ್ ಅಡ್ವೈಸ್ ಕೊಡ್ತಾ ಇದ್ರು. ಅಂಡ್ ಆಫ್ ಕೋರ್ಸ್ ಅವರ ಫಸ್ಟ್ ಮಾರುತಿ 800 ಕಾರನ್ನ ಒಂದು ವಿಡಿಯೋವನ್ನ ಮಾಡಿ ಮಾರುತಿ 800 ಕಾರನ್ನ ಪರ್ಚೇಸ್ ಮಾಡೋದ್ರ ಜೊತೆಗೆ ನಾನು ಪುಟ್ಟದೊಂದು ಜಾಗನ ಕೂಡ ಪರ್ಚೇಸ್ ಮಾಡಿದ್ದೆ. ಇವತ್ತು ಆ ಜಾಗದ ವ್ಯಾಲ್ಯೂ ತುಂಬಾ ಹೈ ಆಗಿದೆ. ಬಟ್ ಮಾರುತಿ 800 ಅವಾಗ ಹೇಗಿತ್ತು ಈಗಲೂ ಕೂಡ ಹಾಗೇ ಇದೆ ಅನ್ನೋ ರೀತಿಯಾಗಿ ಅವರು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಯಾವುದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಜನರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ರೀತಿಯಾಗಿ. ಹಾಗೆ ಅದನ್ನ ಹೇಳ್ತಾ ಇದ್ರು ಕೂಡ, ಯಾರು ಕಾರ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಸೇವ್ ಮಾಡಿ ಹಣನ, ಒಂದು ಪುಟ್ಟದಾದಂಥ ಲ್ಯಾಂಡ್ ತಗೊಳ್ಳಿ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ನಾಳೆ ದಿನ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ, ಒಂದೊಳ್ಳೆ ಇನ್ಕಮ್ ಆಗುತ್ತೆ, ನಿಮ್ಗೆ ದೊಡ್ಡ ಆಸ್ತಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಬಟ್ ಕಾರ್ ವಿಚಾರ ಹಾಗಾಗಲ್ಲ ಅಂತ. ಸೊ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದವರು ಫಿನಾನ್ಷಿಯಲಿ ಚಿಕ್ಕದಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಆರಂಭದ ದಿನಗಳಲ್ಲೇ ಅಷ್ಟು ಜಾಗೃತಿಯ ಹೆಜ್ಜೆಯನ್ನ ಇಡ್ತಾ ಇದ್ದಂಥ ಸಿ.ಜೆ. ರಾಯ್ ಎಲ್ಲಿ ಎಡವಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ತಪ್ಪು ಅವರಿಂದ ಏನಾಯ್ತು, ಇವೆಲ್ಲವೂ ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆ. ಅವರಲ್ಲಿದ್ದಂಥ ಬುದ್ಧಿವಂತಿಕೆ ಇದೆಲ್ಲ ವಿಡಿಯೋಗಳನ್ನು ನೋಡಿದಾಗ ಸಾಕ್ಷ್ಯ ಹೇಳುತ್ತೆ. ಕೊಲೀಗ್ ಮಾಲ್ತೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮಾಲ್ತೇಶ್ ಅದನ್ನೇ ಹೇಳ್ತಾ ಇದೆ, ಅವರ ವಿಡಿಯೋಗಳನ್ನೆಲ್ಲ ಗಮನಿಸಿದಾಗ ನಾವು ಫಿನಾನ್ಷಿಯಲ್ ಅಡ್ವೈಸ್ ಕೊಡ್ತಾ ಇದ್ದಂಥ ವ್ಯಕ್ತಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಳ್ಳೆ ರಿಟರ್ನ್ ನಮಗೆ ಕೊಡುತ್ತೆ ಅನ್ನೋ ರೀತಿಯಾಗಿ ಜನರಿಗೆ ಪಾಠ ಮಾಡ್ತಾ ಇದ್ದಂಥ ಸಿ.ಜೆ. ರಾಯ್ ಅವರು ದೊಡ್ಡ ಉದ್ಯಮಿ, ದೊಡ್ಡ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದವರು. ಇವತ್ತೊಂದು IT ರೈಡ್ ಅಷ್ಟೇ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಬಟ್ ಆಕ್ಚುಲಿ ಏನಾಗಿರ್ಬೋದು, ಏನು ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಅನುಮಾನ ಮೂಡಿಸುತ್ತೆ, ಜೊತೆಗೆ ದೊಡ್ಡ ಗೊಂದಲ ಕೂಡ ಹುಟ್ಟಾಗ್ತಾ ಇದೆ. ಮಾಲ್ತೇಶ್. ಎಕ್ಸಾಕ್ಟ್ಲಿ, ಖಂಡಿತ ಚೈತ್ರ, ನೀವು ರೈಟ್ ಮಾಲ್ತೇಶ್ ಹಾಗೆ ಸಂಪರ್ಕದಲ್ಲಿರಿ, ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ.